ಇಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಬಾಲನಟರಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಹಾಗೂ ನಟ ಇದೀಗ ನಿಧನರಾಗಿರುವಂಥದ್ದು. ಅತಿ ಚಿಕ್ಕ ವಯಸ್ಸಿನಲ್ಲಿ, ಕೇವಲ 32ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ಹಾಗೆ ವಿಷ್ಣುವರ್ಧನ್ ಅವರ ಜೊತೆ ಯಾವ ಸಿನಿಮಾದಲ್ಲಿ ಅಭಿನಯಿಸಿದ್ರು, ಯಾರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾಗಳಾದಂಥ ಕುಟುಂಬ ಇರ್ಬೋದು, ಅಪ್ಪು ಇರ್ಬೋದು, ಅಭಿ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಇನ್ನು ಸುದೀಪ್ ಅವ್ರ ಜೊತೆ ಹುಚ್ಚ ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದರು ಮತ್ತು ಕಿಚ್ಚ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇನ್ನು 1996ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಆದಂಥ ವಿಷ್ಣುವರ್ಧನ್ ಅವರದು ಹಲೋ ಡ್ಯಾಡಿ ಎಂಬ ಸಿನಿಮಾದಲ್ಲಿ ಕೂಡ ಅವರು ಅಭಿನಯ ಮಾಡಿದರು. ಹಲೋ ಡ್ಯಾಡಿ ಸಿನಿಮಾ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಕೂಡ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಇನ್ನು ಇದರಲ್ಲಿ ಕಾಣಿಸ್ಕೊಂಡಿದ್ದಂಥ ನಿತಿನ್ ಗೋಪಿ ಅವರು ಇದೀಗ ನಿಧನರಾಗಿರುವಂಥದ್ದು. ನಿತಿನ್ ಗೋಪಿ ಅವರು ಇದೀಗ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಬಂದಿರುವಂಥದ್ದು. ನಿತಿನ್ ಗೋಪಿ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು ಈಗ ಬಂದಿರುವಂಥ ಸದ್ಯಕ್ಕಿರುವಂಥ ಮಾಹಿತಿಗಳು. ಸಾಕಷ್ಟು ಒಳ್ಳೆಯ ಹೆಸರು ಮಾಡಿದಂಥ ನಿತಿನ್ ಗೋಪಿ ಅವರು ಇದೀಗ ವಿಧಿವಶರಾಗಿದ್ದಾರೆ. ತೀವ್ರ ಹೃದಯಾಘಾತವಾಗಿ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಇತ್ತೀಚೆಗೆ ಅವರು ಸಾಫ್ಟ್ವೇರ್ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದರು. ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಅಂತರ ಕಾಯ್ದಿರಿಸಿಕೊಂಡಿದ್ದು 20 ವರ್ಷಗಳಿಂದ ದೂರ ಇದ್ದಂಥ ನಿತಿನ್ ಗೋಪಿ ಅವರ ಇವತ್ತು ಅವರ ಸಾವು ನಿಜಕ್ಕೂ ಕೂಡ ಅವರ ಕುಟುಂಬದಲ್ಲೂ ಕೂಡ